ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ ವಿಷಯ ಡೊನಾಲ್ಡ್ ಟ್ರಂಪ್ ಅವರು ಜನ್ಮಸಿದ್ಧ ಹಕ್ಕು ನೀತಿಯನ್ನು ರದ್ದು ಮಾಡುತ್ತಿರುವುದು ಮತ್ತು ಭಾರತೀಯರು ಫೆಬ್ರವರಿ 20ರೊಳಗೆ ಸಿಸೇರಿಯನ್ ಮೂಲಕ ತಮ್ಮ ಮಕ್ಕಳಿಗೆ ಅಮೆರಿಕಾದ ಜನ್ಮಸಿದ್ಧ ಹಕ್ಕು ಪಡೆಯಲು ಸಿದ್ಧರಾಗಿದ್ದಾರೆ ಬಗ್ಗೆ. ಈ ನೀತಿ ಏಕೆ ದೊಡ್ಡ ಚರ್ಚೆಯ ವಿಷಯವಾಗಿದೆ? ಇದರ ಪರಿಣಾಮ ಏನಾಗಬಹುದು? ಎಲ್ಲವನ್ನೂ ವಿವರವಾಗಿ ಚರ್ಚಿಸೋಣ. ಜನ್ಮಸಿದ್ಧ ಹಕ್ಕು ಎಂದರೇನು? ಮೊದಲು ಜನ್ಮಸಿದ್ಧ ಹಕ್ಕು ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅಮೆರಿಕಾದ ಸಂವಿಧಾನದ ಪ್ರಕಾರ ಯಾರೇ ವ್ಯಕ್ತಿ ಅಮೆರಿಕಾದ ನೆಲದ ಮೇಲೆ ಜನಿಸುತ್ತಾರೋ ಅವರಿಗೆ ಸ್ವಯಂ ಅಮೆರಿಕಾದ ನಾಗರಿಕತ್ವ ಸಿಗುತ್ತದೆ. ಇದನ್ನು ಬರ್ತ್ ಸಿಟಿಸನ್ಶಿಪ್ ಎನ್ನುತ್ತಾರೆ. ಇದು ಲಕ್ಷಾಂತರ ವಲಸಿಗರಿಗೆ ಜೀವನದ ಹೊಸ ದಾರಿ ಸೃಷ್ಟಿಸಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಈ ಹಕ್ಕನ್ನು ರದ್ದುಪಡಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಟ್ರಂಪ್ ಅವರ ಹೊಸ ನೀತಿ. 2016ರಲ್ಲಿ ಅಧ್ಯಕ್ಷರಾದಾಗಿನಿಂದ ಟ್ರಂಪ್ ವಲಸಿಗರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದರು. ಈಗ ಅವರು ಜನ್ಮಸಿದ್ಧ ಹಕ್ಕು ನೀತಿಯನ್ನು ರದ್ದು ಮಾಡಲು ಮುಂದಾಗಿದ್ದಾರೆ. ಅವರ ಪ್ರಕಾರ ಜನ್ಮಸಿದ್ಧ ಹಕ್ಕು ವಲಸಿಗರಿಂದ ದುರುಪಯೋಗವಾಗುತ್ತಿದೆ. ಇದರಿಂದಾಗಿ ತಾತ್ಕಾಲಿಕ ವೀಸಾ ಅಥವಾ ಅನಧಿಕೃತವಾಗಿ ಇರುವ ವಲಸಿಗರು ತಮ್ಮ ಮಕ್ಕಳಿಗೆ ಅಮೆರಿಕಾದ ನಾಗರಿಕತ್ವ ಪಡೆಯಲು ಬಳಸುತ್ತಿದ್ದಾರೆ ಎಂಬ ಆರೋಪವಿದೆ. ಫೆಬ್ರವರಿ 20, 2025ರೊಳಗೆ ಈ ನೀತಿ ಜಾರಿಯಾಗುವ ಸಾಧ್ಯತೆಯಿದೆ. ಭಾರತೀಯರ ಪ್ರತಿಕ್ರಿಯೆ ಮತ್ತು ತಂತ್ರಗಳು. ಈ ಹೊಸ ನೀತಿಯ ಪರಿಣಾಮ ಭಾರತೀಯ ವಲಸಿಗರ ಮೇಲೆ ತೀವ್ರವಾಗಿ ಕಂಡುಬರುತ್ತಿದೆ. ಕೆಲವು ಭಾರತೀಯರು ತಮ್ಮ ಗರ್ಭಧಾರಣೆಯ ಅಂತಿಮ ದಿನಗಳಲ್ಲಿ ನಿಲ್ನಾಡಿದ್ದು ಫೆಬ್ರವರಿ 20ರೊಳಗೆ ಸಿಸೇರಿಯನ್ ಮೂಲಕ ಮಕ್ಕಳನ್ನು ಜನ್ಮ ನೀಡಲು ಮುಂದಾಗಿದ್ದಾರೆ. ಇದು ಜನ್ಮಸಿದ್ಧ ಹಕ್ಕನ್ನು ತಮ್ಮ ಮಕ್ಕಳಿಗೆ ಪಡೆಯುವ ನಿಟ್ಟಿನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ನಿರ್ಧಾರದ ಪರಿಣಾಮ. ಈ ಹೊಸ ನೀತಿಯ ಪರಿಣಾಮ 1. ಅನೇಕ ವಲಸಿಗರು ತಕ್ಷಣದಲ್ಲೇ ತಮ್ಮ ದೇಶಗಳಿಗೆ ಹಿಂದಿರುಗಬೇಕಾಗಬಹುದು. 2. ಅಮೆರಿಕಾದ ವಲಸಿಗ ಸಮುದಾಯದ ಮೇಲೆ ಉಲ್ಟಾ ಪರಿಣಾಮ. 3. ಹೊಸ ಜನ್ಮಸಿದ್ಧ ಹಕ್ಕು ನೀತಿಯ ವಿರುದ್ಧ ನ್ಯಾಯಾಂಗದಲ್ಲಿ ಹೊಸ ಕಾನೂನು ಹೋರಾಟ. ನಮ್ಮ ಅಭಿಪ್ರಾಯ ಮತ್ತು ನೋಟಗಳು. ಟ್ರಂಪ್ ಅವರ ಈ ನೀತಿಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವೇನು? ಜನ್ಮಸಿದ್ಧ ಹಕ್ಕು ಹೇಗೆ ಪ್ರಭಾವಿಸುತ್ತಿದೆ? ಭಾರತೀಯರು ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸಬೇಕು? ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಮಾಡಿ. ಇದೆಲ್ಲದರ ನಡುವೆ ನಾವು ಮಾನವೀಯತೆಯನ್ನು ಮರೆತಬಾರದು. ಮಗು ಜನ್ಮದ ಹಕ್ಕು ಹಾಗೂ ಮಹಿಳೆಯ ಆರೋಗ್ಯವು ಅತಿ ಮುಖ್ಯ. ಇಂತಹ ಸಂವೇದನಾಶೀಲ ವಿಷಯದಲ್ಲಿ ನಾವು ಕಾನೂನು ಮೆರೆಯುವುದಕ್ಕಿಂತ ಮಾನವೀಯತೆಯನ್ನು ತೋರಬೇಕು. ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಷಯಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿ.